ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಅಂಗವಾಗಿ ಉಚಿತ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮ ಬೇಲೂರಿನ ವೈಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಮಾಜಶಾಸ್ತ್ರ ವಿಭಾಗ, ಐಕ್ಯೂಎಸಿ ಘಟಕ, ತಾಲೂಕು ಕಾನೂನು ಸೇವೆಗಳ ಸಮಿತಿ, ಅಭಿಯೋಜನಾ ಇಲಾಖೆ ಹಾಗೂ ವಕೀಲರ ಸಂಘ ಸಹಯೋಗದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶೆ ಶ್ರೀಮತಿ ಸಲ್ಮಾ ಎಎಸ್, ಹೆಣ್ಣು ಮಕ್ಕಳಿಗೆ ವಿಶೇಷ ಕಾನೂನು ಹಕ್ಕುಗಳು ಇರುವುದನ್ನು ಉಲ್ಲೇಖಿಸಿ ಅವುಗಳ ಸದುಪಯೋಗ ಪಡೆಯುವಂತೆ ಕರೆ ನೀಡಿದರು. ಅಲ್ಲದೆ ವಿದ್ಯಾರ್ಥಿಗಳು ವಯೋಸಹಜ ದೈಹಿಕ ಆಕರ್ಷಣೆಗೆ ಒಳಗಾಗದೆ ತಮ್ಮ ವಿದ್ಯಾಭ್ಯಾಸದ ಗುರಿಯನ್ನು ಯಶಸ್ವಿಯಾಗಿ ಸಾಧಿಸಬೇಕು ಅಂತ ಸಲಹೆ ನೀಡಿದರು. ಸಾಮಾಜಿಕ ಜಾಲತಾಣಗಳ ದುರ್ಬಳಕೆ ಹಾಗೂ ವಂಚನೆಗಳಿಂದ ದೂರವಿರುವಂತೆ ಎಚ್ಚರಿಕೆ ನೀಡಿದರು. ಕಾರ್ಯಕ್ರಮದಲ್ಲಿ ಸಹಾಯಕ ಸರ್ಕಾರಿ ಅಭಿಯೋಜಕಿ ಶ್ರೀಮತಿ ಶಶಿಕಲಾ ಅವರು ಪೋಕ್ಸೋ ಕಾಯ್ದೆಯ ಮಹತ್ವ ಹಾಗೂ ನಿಯಮಗಳು ಮತ್ತು ಅದರಡಿ ವಿಧಿಸಲಾಗುವ ಶಿಕ್ಷೆಗಳ ಕುರಿತು ಮಾಹಿತಿ ನೀಡಿದರು. ಯುವ ಜನರು ಶಿಕ್ಷಣದ ಮಹತ್ವವನ್ನು ಅರಿತು ಸಮಯದ ಸದುಪಯೋಗ ಪಡೆಯುವಂತೆ ತಿಳಿಸಿದರು. ವಕೀಲರ ಸಂಘದ ಕಾರ್ಯದರ್ಶಿ ಶ್ರೀ ಜಿಸಿ ಪುಟ್ಟಸ್ವಾಮಿ ಗೌಡ ವಿಶೇಷ ಉಪನ್ಯಾಸ ನೀಡಿದರು. ಅಧ್ಯಕ್ಷತೆ ವಹಿಸಿದ ಡಾಕ್ಟರ್ ಎಚ್ಎಂ ಮಹೇಶ್ ಮಾತನಾಡಿ, ಈ ಕಾರ್ಯಕ್ರಮವು ಗಂಡು ಹಾಗೂ ಹೆಣ್ಣು ಮಕ್ಕಳಿಗೆ ಅತ್ಯಂತ ಉಪಯುಕ್ತವಾದ ಮಾಹಿತಿ ನೀಡಿದೆ ಅಂತ ಹೇಳಿ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಸಲಹೆ ನೀಡಿದರು. ಯೂಸ್ ಮಾಡಬಾರ್ದು. ನಮಗೇನಾದ್ರೂ ತೊಂದರೆ ಆದ್ರೆ ಅಂತ ಸಮಯದಲ್ಲಿ ನಮ್ಮ ರಕ್ಷಣೆಗೋಸ್ಕರ ಮಾತ್ರ ಅದನ್ನ ಯೂಸ್ ಮಾಡಬೇಕಾಗುತ್ತೆ. ಇನ್ನೊಬ್ಬರಿಗೆ ತೊಂದರೆ ಕೊಡೋಕೆ ಯೂಸ್ ಮಾಡೋದಿಲ್ಲ. ಏನು ಅಂದ್ರೆ ಇದನ್ನ ಎಲ್ಲ ಆಕ್ಟ್, ಈಗ ಡೊಮೆಸ್ಟಿಕ್ ವೈಲೆನ್ಸ್ ಪ್ರೊಟೆಕ್ಷನ್ ಆಕ್ಟ್ ಆಗಲಿ ಅಥವಾ ಮೇಂಟೆನೆನ್ಸ್ ಆಗಲಿ ಎಲ್ಲ ಹೆಣ್ಮಕ್ಳ ಪ್ರೊಟೆಕ್ಷನ್ಗೋಸ್ಕರ ಇದೆ. ಬಟ್ ನಾವೀಗ ರೆಕಾರ್ಡ್ ತೆಗೆದು ನೋಡಿದ್ರೆ ಅದನ್ನ ನಮಗೆ ಯಾರಾದರೂ ತಪ್ಪಾದ್ರೆ ಅದನ್ನ ಶೀಲ್ಡ್ ಆಗಿ ಉಪಯೋಗಿಸ್ಬೋದು, ಸೋಡಾಗಿ ಉಪಯೋಗಿಸಬಾರ್ದು. ನಾವೀಗ ರಿಪೋರ್ಟ್ ತೆಗೆದು ನೋಡಿದ್ರೆ ಮ್ಯಾಕ್ಸಿಮಮ್ ಕೇಸಸ್ ಫೇಕ್ ಕೇಸಸ್ ಇರುತ್ತೆ. ಅದಕ್ಕೆ ನಿಜವಾಗ್ಲೂ ಯಾರಿಗಾದ್ರೂ ತೊಂದರೆಯಾಗಿ ಅವ್ರು ಬಂದು ಕಂಪ್ಲೇಂಟ್ ಕೊಟ್ಟರು ಕೂಡ ನಾವು ಸಂಶಯದ ದೃಷ್ಟಿಯಿಂದ ಕಾಲ ಕಳೆದಂಗೆ ಸ್ವಲ್ಪ ಸಂಖ್ಯೆ ಜಾಸ್ತಿ ಆಗ್ಬೇಕಿತ್ತು. ಈಗ IAS ಮಾಡ್ತಕ್ಕಂಥವ್ರು, IPS ಮಾಡ್ತಕ್ಕಂಥವ್ರು, KS ಮಾಡ್ತಕ್ಕಂಥವ್ರು, ಬಹುತೇಕ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗ್ಲಿ ಎಜುಕೇಶನಿನ ಆಧಾರದ ಮೇಲೆ ಈ ಥರದ ದೊಡ್ಡ ಮಟ್ಟದ ಸಾಧನೆ ಮಾಡ್ತಕ್ಕಂಥವ್ರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಯಾಕೆಂದ್ರೆ ಈ ನಾಗರೀಕರಣ, ಈ ಉದಾರೀಕರಣ, ಈ ಥರದ ಸಮಸ್ಯೆಗಳಿದೆ. ಈ ಮೊಬೈಲ್ ಆಗಿದೆ. ನೀವು ನಿನ್ನೆ ಮೊನ್ನೆಯಿಂದ ಟಿವಿನಲ್ಲಿ ಒಂದು ನ್ಯೂಸ್ ನೋಡ್ತಾ ಇರ್ಬೋದು. ಒಬ್ಬ ತಂದೆ ತನ್ನ ಮಗಳದ್ದು ತಿಥಿ ಮಾಡಿ ಊರು ತುಂಬ ಆಕೆ ಸತ್ತೋಗಿದ್ದಾಳೆ ಅಂತ ಫ್ಲೆಕ್ಸ್ ಹಾಕಿ ಊರೆಲ್ಲರಿಗೂ ತಿಥಿ ಮಾಡಿ ಊಟ ಹಾಕಿದ್ದಾಳೆ. ಹೆಂಗಿದೆ ಸಂಬಂಧ? ಒಬ್ಬ ಮಗಳು ತಂದೆಗೆ ಮಾಡಿದ್ದು. ಈಗ ಸಾಹೇಬ್ರು ಏನು ಹೇಳಿದ್ರು, ಬರೀ ನಮ್ಮ ಅಪ್ಪ ನನ್ನನ್ನು ಹುಟ್ಟಿಸಿದ್ದಾನೆ, ನನ್ನನ್ನು ಸಾಕಬೇಕು ಅನ್ನೋದು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.